ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾವಜೀವಿ ಭಾವನಾ. ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತ ನಾನು ದೇವಸ್ಥಾನಕ್ಕೆ ಹೋಗಿ ದೇವರ ಒಂದು ಆಶೀರ್ವಾದ ತಗೊಂಡು ನಾನು ಪ್ರತಿ ವರ್ಷದಂತೆ ರಕ್ತದಾನ ಮಾಡ್ತೀನಿ. ಇವತ್ತು ರಕ್ತದಾನ ಮಾಡಿ ನಂತರ ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿಕೊಂಡೆ. ಬೇಡ ಅಂದರು ಮಗಳ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಅಂತ ನನಗೆ ಈ ಸಲ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿದ್ಲು ಮಗಳು. ತುಂಬಾ ಖುಷಿ ಆಯಿತು. ನನ್ನ ಜೀವನದಲ್ಲಿ ಈ ಥರ ಒಂದು ಸಿಚುವೇಶನ್ಸ್ ಬರುತ್ತೆ, ಈ ಥರ ಒಂದು ಖುಷಿನ ನಾನು ಅನುಭವಿಸ್ತೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಪ್ರತಿ ₹1 ಲೆಕ್ಕ ಹಾಕ್ಕೊಂಡು ಪ್ರತಿ ₹1 ಕಳೆದು ಗುಣಿಸಿ ಬಾಗಿಸಿ ಕೂಡಿಟ್ಟು ಮಕ್ಕಳಿಗೋಸ್ಕರ ಅಂತ ಅಥವಾ ನಮ್ಮ ಫ್ಯೂಚರ್ಗೋಸ್ಕರ ಅಂತ ಮಾಡುವಂತಹ ನಮ್ಮ ಮನಸ್ಥಿತಿಗಳು ಈ ಥರ ಒಂದು ಬರ್ತ್ಡೇ ಕೂಡ ಮಾಡ್ಕೋಬೋದು ಅಂತ ಜೀವನದಲ್ಲಿ ಯಾವತ್ತೂ ಕೂಡ ಅನಿಸಿರ್ಲಿಲ್ಲ. ಯಾರೋ ಕೆಲವರು ಬರ್ತ್ಡೇ ಮಾಡ್ಕೊಳ್ಳುವಾಗ ಕೆಲವೊಂದು ಸಲ ನನಗೂ ಅನಿಸೋದು, ನಾವು ಶ್ರೀಮಂತರಾಗಿ ಹುಟ್ಟಿದ್ರೆ ಚೆನ್ನಾಗಿತ್ತಪ್ಪ, ನಾವು ಹಿಂಗೆಲ್ಲ ಇರ್ಬೋದಿತ್ತಲ್ಲ ಅಪ್ಪ ಅಂತ. ಆದರೂ ಈ ವರ್ಷ ಗೊತ್ತಿಲ್ಲ, ನನಗೆ ಆ ಖುಷಿ, ಆ ನೆಮ್ಮದಿ, ಆ ಸಂತೋಷ ನನ್ನ ಮಗಳ ಮುಖಾಂತರ, ನನ್ನ ಫ್ಯಾಮಿಲಿ ಮುಖಾಂತರ ಸಿಕ್ತು. ಮನಸ್ಸೋ ಇಚ್ಛೆ ನಾನು ಡ್ಯಾನ್ಸ್ ಮಾಡಿ ಕುಂಡು ಕುಪ್ಪಳಿಸಿದ್ದೀನಿ. ಯಾವತ್ತೂ ನಾನು ಈ ಥರ ಡ್ಯಾನ್ಸ್ ಮಾಡಿದವಳಲ್ಲ, ಯಾವತ್ತೂ ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡವಳಲ್ಲ. ಗೊತ್ತಿಲ್ಲ, ನನಗೆ ಈ ಒಂದು ಖುಷಿ, ನಮ್ಮ ನೆಮ್ಮದಿ ಒಂಥರ ನಿಜವಾಗ್ಲೂ ಖುಷಿ ಆಯಿತು. ಮಗಳ ಕಡೆಯಿಂದ ಸಿಕ್ಕ ಗಿಫ್ಟು ನನಗಿದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ನನ್ನ ಜೀವನದಲ್ಲೂ ಇಷ್ಟೊಂದೆಲ್ಲ ಖುಷಿ, ನಮಗೆ ಸಂತೋಷ ಬರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.